ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಹಗಲು ದರೋಡೆ ಮಾಡಿದ ಅಧಿಕಾರಿಗಳಿಗೆ ಅಂದ್ರೆ ಅಶೋಕ್ನವರು ನೇರವಾಗಿ ಸಿದ್ದರಾಮಯ್ಯ ಮತ್ತು ಅಲ್ಲಿರ್ತಕ್ಕಂಥ ದಲಿತ ಪ್ರತಿನಿಧಿಗಳಿಗೆ ಹೇಳ್ತಾ ಇದ್ದಾರೆ ನೀವು ದಲಿತರ ದುಡ್ಡನ್ನ ಅವರು ವೀಕ್ ಅಂತ ಹೊಡಿತಾ ಇದ್ದೀರಿ ಅಂತ. ಅವ್ರು ಹೇಳಿಕೆ ಒಪ್ಕೊಳ್ಳೋಣ. ಆದ್ರೆ ಅಶೋಕ್ ಅವ್ರಿಗೂ ನಾಚಿಕೆ ಆಗಬೇಕು. ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿ ಆತನು ಗೌಡ ದುಡಿರಿ ಲಿಂಗಾಯತ ದುಡಿರಿ ಅಂತ ಹೇಳುವ ಬದಲಾಗಿ ಆತನು ಕೇವಲ ದಲಿತರು ಒಕ್ಕಲಿಗರು ಲಿಂಗಾಯತರು ಬ್ರಾಹ್ಮಣರನ್ನ ಪ್ರತಿನಿಧಿಸ್ತಾ ಇಲ್ಲ, ಆತ ಇಡೀ ರಾಜ್ಯವನ್ನ ಪ್ರತಿನಿಧಿಸ್ತಾ ಇದ್ದಾನೆ. ಫಸಲಾಗುವಂತ ಲಿಂಗಾಯತರ ಅಭಿವೃದ್ಧಿ ನಿಗಮದಿಂದ ತಂದು ಹಾಕಿದ್ದೀರಾ, ಫಸಲಾಗುವಂತ ಒಕ್ಕಲಿಗರ ಅಭಿವೃದ್ಧಿ ನಿಗಮದಿಂದ ಹಾಕಿದ್ದೀರಾ, ಅಥವಾ ಬೇರೆ ಬೇರೆ ಜಾತಿಗಳು ಹೋಗ್ತಾರಲ್ಲ ಬಸ್ಸಲ್ಲಿ ಅವ್ರಿಗೆ ಎಲ್ಲಿಂದ ತಂದು ದುಡ್ಡು ಹಾಕಿದಿರಿ? ಅವ್ರು ನೀವು ತಂದು ಹಾಕ್ತಾ ಇರೋದು ಜನರಲ್ ದುಡ್ಡಿಂದ, ಅಂದ್ರೆ ಜನರಲ್ ಬಜೆಟ್ ಇಂದ. ಆದ್ರೆ ದಲಿತರ ದುಡ್ಡು ಮಾತ್ರ ಯಾಕೆ ಅವ್ರ ದುಡ್ಡಿಂದ ಕದೀತೀರಿ? ಕಳೆದ 9 ವರ್ಷ ನಾನು ಮೊದಲು ಹೇಳಿದಾಗ ಒಂದಿಷ್ಟು ಜನರನ್ನ ಖರೀದಿ ಮಾಡಿರ್ಬಹುದು, ಆದ್ರೆ ರಾಜ್ಯದಲ್ಲಿ ನಿಮ್ಮ ಕೈಯಲ್ಲಿ ಖರೀದಿ ಮಾಡೋದಕ್ಕೆ